ಹೇಳ್ತೀರಿ ಈಗ ಪ್ರೊಟೆಸ್ಟ್ ಯಾತಕ್ಕೆ? ಈಗ ನಾವು ಏನು ಹೇಳೋದಿಲ್ಲ, ಜನರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಬಳ್ಳಾರಿ ಜನರಿಗೆ ನಾವೇನಾದರೂ ಒಂದು ಬಳ್ಳಾರಿ ಬಂದ್ಗೆ ಕರೆ ಕೊಟ್ಟರೆ ನಿಜವಾಗ್ಲೂ ವಾಲಂಟ್ರಿಯಾಗಿ ಎಲ್ಲರೂ ಬಂದ್ ಮಾಡಿಕೊಂಡು ಇಲ್ಲಿ ಬಂದು ಬ್ರಿಡ್ಜ್ ತುಂಬಿಡ್ತೈತೆ. ಜನರಿಗೆ ಅಷ್ಟು ಆಕ್ರೋಶ ಇದೆ. ಇದು ಸರಿಯಾದ ಪದ್ಧತಿ ಅಲ್ಲ. ಇದು ಈಗೇನು ನಮ್ಮ ಜಿಲ್ಲಾಡಳಿತ ಆಗಲಿ, ನಮ್ಮ ನಗರ ಶಾಸಕರಾಗಲಿ, ನಮ್ಮ ಉಸ್ತುವಾರಿ ಮಂತ್ರಿಗಳಾಗಲಿ ಈ ರೀತಿ ಮಾಡೋದು ಸರಿಯಾದ ರೀತಿ ಅಲ್ಲ. ಇದರಿಂದ ಅವ್ರು ಏನು ಸಾಧಿಸ್ತಾರೋ ದೇವರನ್ನು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬಳ್ಳಾರಿ ಜನರಿಗೆ ನಾಟ್ ಓನ್ಲಿ ನಾವು ಬಿ ಜೆ ಪಿ ಶಾಲಕಂಡು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಆಗಲಿ, ಬಳ್ಳಾರಿ ಜನರ ಎಲ್ಲರ ಮನಸ್ಸಿನಲ್ಲೇ ಆಕ್ರೋಶ ಇದೆ. ಸ್ಪೆಷಲಿ ಇದ್ರ ಬಗ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ? ನಾನು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ನಮ್ಮ ಫ್ರೆಂಡು VAO ಸುರೇಶ್ ಅಂತೇಳಿ ಇದ್ದಂಗಿತ್ತು, ಹಾರ್ಟ್ ಅಟ್ಯಾಕ್ ಬಂತು ಅವ್ರಿಗೆ. ಅವ್ರ ಮನೆ ಇರೋದು ಮೋತಿ ಸರ್ಕಲಲ್ಲಿ. ಇಲ್ಲಿ ಬಳ್ಳಾರಿ ಹೃದಯಾಲಯಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿದರೆ ಈ ರೋಡ್ ಓಪನ್ ಆಗಿದ್ದರೆ ಎಲ್ಲ ಆಗಿತ್ತು, ರೆಡಿ ಆಗಿತ್ತು, ಓಪನ್ ಆಗಿದ್ದರೆ ಅವ್ನು ಬದುಕ್ತಿದ್ದ. ನನ್ನ ಕಣ್ಣಿಗೆ ಕಂಡಿದ್ದು, ನನ್ನ ಗಮನಕ್ಕೆ ಬಂದಿದ್ದು ಅದೊಂದೇ ವಿಷಯ. ಬೇರೆ ಸಾವಿರಾರು ಗಟ್ಟಲೆ ಅದು 3 ತಿಂಗಳಿಂದ ಇಷ್ಟು ಕಾಲಾವಕಾಶ ತಗೊಳ್ಳೋದು ಇದರಲ್ಲಿ ಅರ್ಥ ಇಲ್ಲ. ಎಲ್ಲ ರೆಡಿ ಆಗಿದೆ. ದಯಮಾಡಿ ನಮ್ಮ ಶಾಸಕರಲ್ಲಾಗಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ, ಇನ್ನು ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಆಯುಕ್ತರು ಇದ್ರ ಬಗ್ಗೆ ಗಮನ ಹರಿಸಿ, ಈಗೇನೋ ಡೇಟು 9ನೇ ತಾರೀಕು ಅಂತೇಳಿ ನಿನ್ನೆ ರಾತ್ರಿಯಿಂದ ವಾಟ್ಸಪ್ ಹಾಕಿ ಇದಾಕಿದ್ದಾರೆ. ಈಗ 9ಕ್ಕೂ ಮಾಡ್ತಾರಾ ಇಲ್ಲ ಅಂಬೋದು ಯಾರು ಒಂದು ಪ್ರೆಸ್ ಮೀಟ್ ಆಗಿ ಮಾಡಿ ಯಾರಿಗಾದ್ರೂ ಜನರಿಗೆ ಒಂದು ಸಮಾಧಾನ ಮಾಡಬೇಕಲ್ಲ ಸರ್. ಈಗ ಎಲ್ಲ ರೆಡಿ ಆಗಿದೆ ಅಂತಾರೆ, ರೆಡಿಯಾಗಿ 1 ತಿಂಗಳಾಗಿದೆ, ಯಾಕೆ ಡಿಲೇ ಮಾಡ್ತಿದ್ದಾರೆ ಉದ್ಘಾಟನೆ ಮಾಡೋಕ್ಕಂತ ನಿಮಗೆ ಏನು ಗೊತ್ತಾಯ್ತು? ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು? ಈಗ 31ನೇ ತಾರೀಕು ನಿನ್ನೆ ಸಾಯಂಕಾಲ ನಾವು ಇಲ್ಲಿ ಪ್ರತಿಭಟನೆ ಮಾಡಿದಾಗ 31ನೇ ತಾರೀಕು ನಾ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂತೇಳಿ ಇವರು ನಮ್ಮ ನಿರ್ಮಿತಿ ಕೇಂದ್ರ ಪ್ರಾಜೆಕ್ಟ್ ಡೈರೆಕ್ಟರ್ ನಮಗೆ ಲೆಟ್ರ್ ಕೊಟ್ಟಿದ್ರು. ಈಗ ನಮ್ಮವ್ರು ಯಾಕೆ ಅದಕ್ಕೆ ನಮ್ಮ ಗಮನಕ್ಕೆ ಇಲ್ಲ. ಇವ್ರು ನಮಗೆ ಲೆಟ್ರ್ ಕೊಟ್ಟ ಮೇಲೆ ನಮಗೆ ಗೊತ್ತಾಯಿತು ಈಗ ಕಾರ್ಪೊರೇಷನ್ಗೆ ಲೆಟ್ರ್ ಬಂದಿದೆ ಅಂಥೇಳಿ. ಇದರಲ್ಲಿ ಯಾರು ಈ ಥರ ಮಾಡ್ತಾಯಿದ್ದಾರೆ ಯಾಕೆ ಅಂಥೇಳಿ ಒಬ್ಬರು ಬಾಯಿ ಬಿಡ್ತಾ ಇಲ್ಲ ಅವರು. ನಾವು ಎಷ್ಟೇ ಕೂಗಾಡ್ಕೊಂಡು ಹೋಗ್ರಪ್ಪ, ನೀವು ಮಾಡಿರಿ, ನಾವು ಮಾಡ್ತೀವಿ. ಇದು ಸರಿಯಲ್ಲ. ಒಬ್ಬರ ಸಲುವಾಗಿ ಇನ್ನೊಬ್ಬರ ಸಲುವಾಗಿ ಬಳ್ಳಾರಿ 6 ಲಕ್ಷ ಜನರಿಗೆ ತೊಂದರೆ ಆಗ್ತಾಯಿದೆ. ಹೃದಯ ಭಾಗಕ್ಕೆ ನಾವು ಪೆಟ್ಟು ಹೊಡೆದಂಗೆ ಆಯಿತು. ಈಗ ಅಂಡರ್ ಬ್ರಿಡ್ಜ್ ಮಾಡಿ ಅಲ್ಲರಿ, ಸಮುದ್ರದಲ್ಲಿ ರಾತ್ರಿ ಕೆಲಸ ಮಾಡಿ ಮುಗಿಸ್ತಾರ, ಎಲ್ಲವೂ ಮುಗಿಸ್ತಾರ. ಇದೆಲ್ಲ ಸಣ್ಣ ಕೆಲಸಕ್ಕೆ ಇಷ್ಟು ದಿನ ಒಳ್ಳೇದು ಮಾಡಿದ್ದಾರೆ, ರೋಡ್ ಹಾಕಿ ಒಳ್ಳೇದು ಮಾಡಿದ್ದಾರೆ, ನಾವು ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಜನರಿಗೆ ಎಷ್ಟು ತೊಂದರೆ ಕೊಡಬೇಕು ಅಷ್ಟೇ ಕೊಡಬೇಕು. ಅಲ್ಲಣ್ಣ, ನಮ್ಮ ಬಳ್ಳಾರಿ ಜನರಷ್ಟು ಒಳ್ಳೆಯವರು ಯಾರೂ ಇಲ್ಲ. ನಿಜವಾಗ್ಲೂ ಎಲ್ಲರಿಗೂ ಪೇಷನ್ಸ್ ಹೆಚ್ಚು. ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತಾರ. ನಮ್ಮವ್ರೇನು ರೋಡಿಗೆ ಬಂದು ಬೀದಿಗಿಳಿದು ಗಲಾಟೆ ಮಾಡೋ ಜನರಲ್ಲ. ಸಮಯ ಬಂದಾಗ ಖಂಡಿತವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂಥೇಳಿ ನೀವು ಇನ್ನೊಂದು ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಂಡು ಇದು ಮಾಡೋದಲ್ಲ. ನಾವೆಲ್ಲರ ಸಲುವಾಗಿ ಬಂದಿರೋದು ಮಾಡಿದ್ದಾರೆ ಅಲ್ಲ ಸರ್. ಈಗ ಅದನ್ನು BJP ಅವರು ಪ್ರತಿಭಟನೆ ಮಾಡಿದಾರಂತೆ ಈಗ ಹೋಗಿ ಇನ್ನೊಂದು ಡೇಟ್ ಮಾಡೋದು ಲೇಟ್ ಮಾಡೋದು ಈ ಥರ ಎಲ್ಲ ಆಗಬಾರ್ದು. ದಯಮಾಡಿ ಓಪನ್ ಮಾಡಿರಿ ಅಂಡರ್ ಬ್ರಿಡ್ಜ್. ನಿನ್ನೆ ಸಂಜೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ ಈ ಅಂಡರ್ ಪಾಸ್ ಓಪನ್ ಮಾಡಬೇಕು ಅಂತ. ಅವಾಗೆ ನಮ್ಮ ಅಡಿಷನಲ್ SP ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತ ಕೇಂದ್ರದವರು ಅವರೇ ಈ ಅಂಡರ್ ಪಾಸ್ ಮಾಡಿದ್ದು. ಅವರಿಬ್ಬರು ಬಂದು ನಮಗೆ ಮಾತು ಕೊಟ್ಟಿದ್ದರು, ಇವತ್ತು ಮಧ್ಯಾಹ್ನ ಅಂದರೆ ಈ ಬೆಳಿಗ್ಗೆ 11:30 ಒಳಗೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅವರು ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಬಂದು ನೋಡಿದ್ರೆ ಅಲ್ಲಿ ಒಂದು ನೀರಿನ ಟ್ಯಾಂಕರ್ ನಿಂತಿದೆ, ಒಬ್ಬ ಮೇಸ್ತ್ರಿ ಸಿಮೆಂಟ್ ಏನೋ ಪ್ಲಾಸ್ಟರ್ ಮಾಡ್ತಾಯಿದ್ದಾನೆ. ಈ ಒಳ್ಳೆ ಉದ್ದೇಶ ಅಲ್ಲ ಇದು. ಇದೇನು ತೋರಿಸ್ತದೆ ಇದು ಅಂದರೆ ಬ್ರಿಡ್ಜ್ ರೆಡಿಯಾಗಿಲ್ಲ, ನಾವು ಸುಳ್ಳಾಗಿ ನಾವು ಇದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಆ ಇಂಪ್ರೆಷನ್ ಕೊಡೋಕ್ಕೆ ಇದೆಲ್ಲ ಮಾಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ. ನಾನು ಇವತ್ತಿನವರೆಗೂ 3 ವರ್ಷದಲ್ಲಿ ನೀವೆಲ್ಲರೂ ಇದ್ದೀರಿ, ಯಾವ ವ್ಯಕ್ತಿ ಮೇಲೆ ನಾನು ಅಲಿಗೇಷನ್ಸ್ ಮಾಡಿಲ್ಲ, ಯಾವ ವ್ಯಕ್ತಿ ಅಗೇನ್ಸ್ಟ್ ಮಾತಾಡಿಲ್ಲ. ನಾನು ಮೊದಲನೇದಾಗಿ ಫಸ್ಟ್ ಟೈಮ್ ನಾನೀಗ ಅನಿವಾರ್ಯ ಕಾರಣದಿಂದ ಭರತ್ ರೆಡ್ಡಿ ಮೇಲೆ ಮಾತಾಡಬೇಕಾಗ್ತದೆ.
ಭರತ್ ರೆಡ್ಡಿ ಅವರು ಇದು ಬೇಕಂತ 9ನೇ ತಾರೀಕು ಓಪನ್ ಮಾಡಬೇಕಂತ ಇದೆಲ್ಲ ಕುತಂತ್ರ ಮಾಡ್ತಾಯಿದ್ದಾರೆ. ಇದು 3ನೇ ತಿಂಗಳ ಇಷ್ಟು ಜನ ಬಳ್ಳಾರಿಯಲ್ಲಿ ಇಷ್ಟು ಜನರಿಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಬಳ್ಳಾರಿ ಜನರು ಆ ಶಾಸಕರನ್ನ ಎಲೆಕ್ಟ್ ಮಾಡಿ ಎದಕ್ಕೇನ ಎಲೆಕ್ಟ್ ಮಾಡೀವಿ ಅಂತೇಳಿ ಅನುಭವಿಸ್ತಾ ಇದ್ದಾರೆ. ಈ ಶಾಸಕರು ಒಂದೇ ಅಲ್ಲ, ಈ ಸರ್ಕಾರ ಕೂಡ ಎದಕ್ಕೆ ಆಯಿತು ಅಂತ ಕೂಡ ಅನುಭವಿಸ್ತಾ ಇದೆ. ಅಷ್ಟು ಕಷ್ಟ ಅಂದರೆ ಇನ್ಹ್ಯೂಮನ್ನಾಗಿ ಇವರು ಜನರನ್ನ ನೋಡ್ತಾರೆ. ಈ 9ನೇ ತಾರೀಕು ಎದಕ್ಕೆ ಮಾಡಬೇಕು ನನಗೂ ಗೊತ್ತಿಲ್ಲ. ಈಗ ಹೇಳ್ತಾರೆ ಟೆಕ್ನಿಕಲ್ ಇನ್ನೂ ನಮಗೆ ಕ್ಲಿಯರೆನ್ಸ್ ಬಂದಿಲ್ಲ ಅಂತಾರೆ. ಟೆಕ್ನಿಕಲ್ ಕ್ಲಿಯರೆನ್ಸ್ 1ನೇ ತಾರೀಕು ಬಂದಿದ್ದು. ಈಗ ನಾವು ಪ್ರತಿಭಟನೆ ಮಾಡಿದಾಗ ಟೆಕ್ನಿಕಲ್ ಕ್ಲಿಯರೆನ್ಸ್ ಬೇಕಾಗಿತ್ತು ಅವರಿಗೆ, ಇದಕ್ಕಿಂತ ಮುಂಚೆ ಬೇಕಾಗಿದ್ದಿಲ್ಲ. ಈಗ ಒಬ್ಬ ಮೇಸ್ತ್ರಿ ಹಿಡ್ಕೊಂಡು ಸಿಮೆಂಟ್ ಹಚ್ಚೋದು ಬೇಕಾಗಿತ್ತಾ? ಈಗ ಇದೆಲ್ಲ ತೋರಿಸೋದೇನು? ಈ ಅಂಡರ್ ಪಾಸಲ್ಲಿ ದೊಡ್ಡ ಹಗರಣ ಆಗಿದೆ. ನಾನು ನಿಮ್ಮ ಮೂಲಕ DC-ಗೆ ಮನವಿ ಮಾಡೋದೇನು ಅಂದರೆ, ಈ ಅಂಡರ್ ಪಾಸ್ ರಿಪೇರಿಗೆ 1.8 crores ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ನೀವು ಬಂದು ನೋಡಿ ಅಲ್ಲಿ ಏನಾಗಿದೆ ಕೆಲಸ. ಏನು ಹಿಂಗೆ ಹಗರಣ ಮಾಡೋದು? ನಾನು DC-ಗೆ ಒಂದೇ ಒಂದು ಮನವಿ ಮಾಡೋದು, ದಯವಿಟ್ಟು ನೀವು ಇದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆದಮೇಲೆ ಅದು ಕರೆಕ್ಟ್ ಇದ್ದರೆ ದುಡ್ಡು ರಿಲೀಸ್ ಮಾಡಿ. ಇಲ್ಲಾಂದರೆ ಈ ಬ್ರಿಡ್ಜ್ ಇದರಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ನಂದು ಆರೋಪ. ಈಗ ಸರ್, ಈಗ ನಿನ್ನೆ ಆಯಿತು, ಇವತ್ತಾಯಿತು, ಮುಂದೆ ಏನು ಸರ್? ಈಗ ಕೂತ್ಕೊಂಡಿದೆ ಎಲ್ಲಿವರೆಗೂ ಇದೆ, ಎಲ್ಲಿ ಏನು ಕನ್ಕ್ಲೂಷನ್ ಏನು? ಕನ್ಕ್ಲೂಷನ್ ಒಂದೇ ಹೇಳ್ತೀನಿ ನೋಡ್ರಿ. ಈಗ ನಾವು ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಈಗ ನಾನು ಜನರಿಗೆ ತೊಂದರೆ ಕೊಡಬಾರ್ದು. ನಮ್ಮ ಪಕ್ಷ, ನಮ್ಮ ಸಿದ್ಧಾಂತ ಅದು. ನಾವು ಯಾರಿಗೆ ತೊಂದರೆ ಕೊಡಲ್ಲ. ಈಗ ನಾನು ರಾಯಲ್ ಸರ್ಕಲ್ಗೆ ಹೋಗಿ ಬಂದ್ ಮಾಡಿದೆ, ದುರ್ಗಮ್ಮ ಗುಡಿ ಬಂದ್ ಮಾಡಿದೆ, ಬಳ್ಳಾರಿ ಬಂದ್ ಮಾಡಿದೆ. ಜನರಿಗೆ ತೊಂದರೆ ಆಗ್ತದೆ ಇಲ್ಲ, ಅದಕ್ಕೆ ನಾವು ಅಂಥದ್ದು ಯಾವುದು ಮಾಡಲ್ಲ. ಈಗ ಸದ್ಯಕ್ಕೆ ನಾವು ಆಯಿತು, ಅವರು ಜಿದ್ದಿಡ್ದಿದ್ದಾರಲ್ಲ 9ನೇ ತಾರೀಕು ಮಾಡ್ತಾರಂತ ಮಾಡ್ಕೊಂಡು ಹೋಗಲಿ. ಅದನ್ನು ಟೆಕ್ನಿಕಲ್ ರೀಸನ್ ಅಂತಾರೆ, ಯಾವ ರೀಸನ್ ಅಂತಾರೆ ಅದು ನನಗೆ ಗೊತ್ತಿಲ್ಲ. ಇದೆಲ್ಲ ಏನು ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಬರ್ತಾಯಿದ್ದಾವೆ, ಉದ್ಭವ ಆಗ್ತಾಯಿದೆ. ಟೆಕ್ನಿಕಲ್ ರೀಸನು, ಅಲ್ಲೊಬ್ಬ ಮೇಸ್ತ್ರಿನ ಹಿಡ್ಕೊಂಡು ಕೆಲಸ ಮಾಡೋದು, ಆ ಗ್ರಿಲ್ ಸರಿ ಇಲ್ಲ ಅಂತ ಹೇಳೋದು. ಈಗ ಈ ಗ್ರಿಲ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರಿಲ್ ರೆಡಿ ಆಗಿದ್ದು ಅಲ್ಲಿ ಸರಳಾದೇವಿ ಕಾಲೇಜಲ್ಲಿ ಇಟ್ಟಿದ್ದಾರೆ, ಸರಿ ಇಲ್ಲ ಅಂತ ಹೇಳ್ತಾರೆ. ಈಗ ಎದಕ್ಕೆ ಇವೆಲ್ಲ ಮಾಡ್ತಾರೆ? ಅಧಿಕಾರಿಗಳ ಮೇಲೆ ಏನಾದರೂ ಒತ್ತಡ ತಗೊಂಡ್ರೆ ಭರತ್ ರೆಡ್ಡಿ ಅವರು 100% ಅದು ಹೌದು. ಆ ಕಮಿಷನರ್ ಮೀಟಿಂಗ್ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದಾನೆ. ಆ ಪ್ರಾಜೆಕ್ಟ್ ಡೈರೆಕ್ಟರ್ ಇನ್ನೊಂದು ಊರಿಗೆ ಹೋಗಿದ್ದಾನೆ. ಈಗ ಕಾರ್ಪೊರೇಷನಲ್ಲಿ ಆ ಜೂನಿಯರ್ ಇಂಜಿನಿಯರಿಂದ ಒಂದು ಲೆಟರ್ ಬರೆಸ್ತಾ ಇದ್ದಾರೆ. ಈ ಬ್ರಿಡ್ಜ್ ಟೆಕ್ನಿಕಲಿ ಇನ್ನೂ ಅದೇನದು ಕಂಪ್ಲೀಟ್ ಆಗಿಲ್ಲ, ಇನ್ನು ಟೆಕ್ನಿಕಲಿ ಇದು ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಒಬ್ಬ ಜೂನಿಯರ್ ಇಂಜಿನಿಯರಿಂದ ಬರ್ಸ್ತಾ ಇದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಇಳ್ದಿದ್ದಾರೆ ನೋಡ್ರಿ. ಅದು ನನಗೆ ಗೊತ್ತಿಲ್ಲ. ಅದು ನೀವೇ ಹೇಳ್ಬೇಕು. ನನಗೆ ಗೊತ್ತಿಲ್ಲ, ನನಗೆ ನಿಜವಾದ್ರೆ ಗೊತ್ತಿಲ್ಲ. ಜಾತ್ರೆ ಬರ್ತೈತೆ ಇವಾಗ 9th ಎದಕ್ಕಂತ ನನಗೂ ಗೊತ್ತಿಲ್ಲ. ಅದೇ ನಿಮಗೆ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ಹೇಳಿ ನನಗೆ. ಇಲ್ಲ, ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.